ಕಾಂಗ್ರೆಸ್ ಜಟಾಪಟಿ ಮುಗಿದಿಲ್ಲ. ಇದು ಸಂಪುಟ ಪುನಾರಚನೆ ಕಸರತ್ತನ್ನು ಮಾಡೋ ವಿಚಾರದಲ್ಲಿ ಮಧ್ಯದಲ್ಲಿ ಸಿದ್ದರಾಮಯ್ಯನ ಕೋಪ ಮಾಡ್ಕೊಂಬಿಟ್ಟಿದ್ರಂತೆ ಜಮೀರ್ ಮೇಲೆ. ನನ್ನ ವಿರುದ್ಧನೇ ಒಂದು ಕೆಲಸ ಮಾಡಿದ್ದಾನೆ ಅಂತ. ಅಂದರೆ ಅವರು ಅಭಿಪ್ರಾಯ ಸಂಗ್ರಹಕ್ಕೆ ಬಂದಾಗ ಹೈಕಮಾಂಡ್ನವರು ಇವರು ನೋಡಿ ನಿಮ್ಗೆ ಏನು ತೀರ್ಮಾನ ಸರಿ ಅನ್ಸುತ್ತೆ ಪಕ್ಷದ ವಿಚಾರದಲ್ಲಿ ಅದನ್ನು ತೊಗೊಳ್ಳಿ, ನಾವೆಲ್ಲ ಪಕ್ಷದ ಜೊತೆ ಇದ್ದೀವಿ ಅಂತ ಇವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಅಂತೆ ಈಗ ಏನು ಬಡ್ದಿತ್ತು ನಿಮಗೆ, ನಾವು ಸಿದ್ದರಾಮಯ್ಯನ ಪರ ಇದ್ದೀವಿ ಅಂತ ಹೇಳೋಕ್ಕೆ ಅಂತ ಅವ್ರಿಗೇನೋ ಕೋಪ ಅಂತ ಸುದ್ದಿ. ಹಾಗಾಗಿ ತಿರುಗಿ ಬಿದ್ದೆ ಅವ್ನು ನನ್ನ ವಿರುದ್ಧನೇ ಮಾಡಿದಾನು ಅಂತೆಲ್ಲ ಹೇಳಿದಾರಂತೆ. ಅದೊಂದು ವಿಡಿಯೋ ರಿಲೀಸ್ ಆಗಿದೆ. ಸರಿ, ಜನ ಬಿಡ್ತಾರ ನೋಡಿ. ನಿಮ್ಗೆ ಸಾಹೇಬ್ರೆ, ನೀವು ಅವರ ಪರಮಾಪ್ತ. ನಿಮ್ಗೆ ಸಾಹೇಬ್ರೆ, ನೀವು ಅವರ ಪರಮಾಪ್ತ. ಇನ್ನು ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿದೆ. ಇವತ್ತು ಅಧಿಕೃತ ಘೋಷಣೆ ಆಗಿದೆ. ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ ಖರ್ಗೆ, ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್ ಮತ್ತು ಬಿಜೆಪಿಯ ಪ್ರೊಫೆಸರ್ ನಾಗರಾಜ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಆದರೆ ಪರಿಷತ್ನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಬಳವಳ್ಳಿ ಶಿವಣ್ಣ ವಿರುದ್ಧ JDS ಅಭ್ಯರ್ಥಿ ಗೋವಿಂದರಾಜು ಚುನಾವಣಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಇವ್ರ ಮೇಲೆ 4 ಕ್ರಿಮಿನಲ್ ಕೇಸ್ ಇದೆ, ಆದರೆ ಅಫಿಡವಿಟಲ್ಲಿ ಅದೆಲ್ಲವನ್ನು ಮುಚ್ಚಿಟ್ಬಿಟ್ಟಿದ್ದಾರೆ ಅಂತ ಇವರು ಮಾಡಿರೋ ಆರೋಪ. ಅದಕ್ಕೆ ಬಳವಳ್ಳಿ ಶಿವಣ್ಣ ಅವರು ಹೇಳಿದ್ದಾರೆ, ನನ್ನ ಮೇಲೆ ಒಂದೇ ಒಂದು FIR ಇಲ್ಲ. ಸರಿ, ಇಲ್ದಿದ್ರೆ ಅದನ್ನು ಹೇಳಿ ಕಿತ್ತು ಬಿಸಾಕ್ಸಿ ಆ ದೂರನ್ನು. ಇನ್ನು ಆಯಿತು, ಅವ್ರು ಪವನ್ ಖೇರಾ ಕೊಟ್ಟರು, ಬೆನ್ನುಮೂಳೆ ಇಲ್ಲದೆ ಇರೋ BJPನವರು, ಬೆನ್ನುಮೂಳೆ ಇಲ್ಲವೇ ಇಲ್ಲದೆ ಇರೋಂಥ ಕಾಂಗ್ರೆಸ್ನವರು ಇಬ್ಬರು ಇದ್ದೀರಿ. ಹೊರಗಡೆ ಅವರು ಕೊಡೋದು ಅಂದರೆ ನಿಮಗೊಂಥರ ಬಾಯಲ್ಲೆಲ್ಲ ಜೊಲ್ ಬರ್ತಾ ಇರುತ್ತೆ. ನಿಮಗೆ ಕೊಡಬೇಕು, ಯಾವ ರಾಜ್ಯದವರು ಕೊಡಲ್ಲ. ನಮ್ಮ ರಾಜ್ಯದಲ್ಲಿ ಕೊಟ್ಟು 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 ಪ್ರಾಣ ತಿಂತೀರಿ. ಇದನ್ನು ಪ್ರಾಕ್ಟೀಸ್ ಮಾಡಿಸಿ. ಆ ಪವನ್ ಖೇರಾ ಕೊಟ್ಟಿದ್ರಿ, ಅದೇನು ಕಡಿತಾರೆ ಅಂತ ನೋಡ್ತೀನಿ, ಕಾಯ್ತೀನಿ ನಾನು. ಇನ್ನು ಆ ನಾಗರಾಜ್ ಅಂತ ಯಾರು BJPಯವ್ರು ಕೊಟ್ಟಿದ್ದಾರೆ. ಈ BJPಯವ್ರಿಗೆ ಒಂದು ಏನಾದ್ರು ಮಾಡೋದು ಅವಾರ್ಡ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಏನು ಸರ್, ಇಂಟರ್ನ್ಯಾಷನಲ್ ಲೆವೆಲ್ ಅವಾರ್ಡ್ ಕೊಡಬೇಕು. ಏನು ಆಯ್ಕೆ ಮಾಡ್ತೀರಿ ನೀವು? ನನಗೆ ಅರ್ಥನೇ ಆಗಲ್ಲ. ಅಂದರೆ ಮಾನದಂಡ ಏನು ಅಂತ ಏನು ಅರ್ಥನೇ ಆಗ್ತಿಲ್ಲಪ್ಪ. ಇದು ಏನು ಮಾನದಂಡ, ಏನು ಲಾಭಗಳೇನು, ಪೊಲಿಟಿಕಲಿ ಏನು? ಅವರು ಪೊಲಿಟಿಕಲಿ ಗುರುತಿಸ್ಕೊಂಡು ಲಾಭ ತರೋ ಸ್ಟೇಜಲ್ಲಿ ಇರ್ತಾರಾ, ಇರಲ್ವಾ? ಇವರು ಒಳ್ಳೆಯವರೋ ಕೆಟ್ಟವರೋ ನನಗೆ ಗೊತ್ತಿಲ್ಲ. ಐ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್ ಆರ್ ಗ್ರೇಟ್ ಅಚೀವ್ಮೆಂಟ್ಸ್ ಆಫ್ ದಿಸ್ ಮ್ಯಾನ್ ಪೊಲಿಟಿಕಲಿ. ನನಗಂತೂ ಗೊತ್ತಿಲ್ಲ. ಯಾವುದೋ ಒಂದು ಚುನಾವಣೆಯಲ್ಲಿ ನಿಂತು ಸೋತೋಗ್ಬಿಟ್ಟಿದ್ದ ತಕ್ಷಣ ಆಟೋಮ್ಯಾಟಿಕ್ ಕ್ಯಾಂಡಿಡೇಟ್ ಆಗೋದಾದರೆ ಯಾವನಿಗೂ ತೆವಲಿದೆ ಅನ್ನೋ ಕಾರಣಕ್ಕೆ ವಾಟ್ ಸಾರ್ಟ್ ಆಫ್ ಎ ಪಾರ್ಟಿ ಯು ಆರ್? ನಿಮ್ಮ ಯೋಗ್ಯತೆಗಳಿಗೆ, ಸೆಲೆಕ್ಷನ್ಗಳಿಗೆ ದುಡಿತಾ ಇರೋರು ದುಡಿತಾ ಇರ್ತಾರೆ ಪಕ್ಷದಲ್ಲಿ, ಹಗಲು ರಾತ್ರಿ ಅಂತ. ಯಾವನೋ ಎಲ್ಲೋ ಕೂತ್ಕೊಂಡು ಇಷ್ಟ ಬಂದಂಗೆ ಸೆಲೆಕ್ಷನ್ ಮಾಡೋದು. ಇಂಥದ್ದು ಎಷ್ಟನೇ ಸೆಲೆಕ್ಷನ್ ಇದು? ತೋರಿಸ್ಲೇನು ರಾಜ್ಯಸಭೆಗೆ BJPಯವರು ಆಯ್ಕೆ ಮಾಡಿರೋದು? ಆಯ್ಕೆ ಆಗಿದ್ದು ಮಾರನೇ ದಿನದಿಂದ ಕಣ್ಣಿಗೆ ಕಾಣಿಸದೇ ಇರೋ ಗಿರಾಕಿಗಳನ್ನು ತೋರಿಸ್ಲಾ? ಹೆಸರೇ ಗೊತ್ತಿರಲ್ಲ, ತೋರಿಸ್ಲಾ ಹೆಸರನ್ನ? ಯೋಗ್ಯತೆಗೆ ಇಷ್ಟು ರಾಷ್ಟ್ರೀಯ ಪಕ್ಷ ನೆಟ್ ಕರ್ನಾಟಕಕ್ಕೆ ಲಾಭ ಮಾಡಿಕೊಡೋ ಯೋಗ್ಯತೆ ಇಲ್ಲ BJPನವ್ರಿಗೆ. ಇದ್ರ ಬೇರೆ ಆಯ್ತು ಮಾಡಿ. ಎಸ್, ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಇವತ್ತು ನೀತಿ ಆಯೋಗದ ಸಭೆ ನಡೆದಿದೆ. ಕೇಂದ್ರ ಸಚಿವರು ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಭಾಗಿಯಾಗಿದ್ದರು. ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಗಳಿಂದ ದೂರ ಉಳಿಯುವ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಬ್ರೇಕ್ ಹಾಕಿದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯನವರು ಹೋಗ್ತಿರಲಿಲ್ಲ, 2024ರಲ್ಲಿ ಹೋಗಿರಲಿಲ್ಲ. ಆದರೆ ಇವರು ನಮ್ಮ ಮಾತು ಕೇಳಲ್ಲ, ಅಲ್ಲಿ ನಾವ್ಯಾಕೆ ಹೋಗಬೇಕು ಅಂತ ಸಿದ್ದರಾಮಯ್ಯನವ್ರ ವಾದ ಆಗಿತ್ತು. ಆದರೆ DK ಶಿವಕುಮಾರ್ ಅವರು ಹೋಗಿದ್ದಾರೆ, ಮಾತಾಡಿದ್ದಾರೆ. ನಮ್ಮ ರಾಜ್ಯದ ಹಂಗಿರಲಿಲ್ಲ ಅದು. ಅವಾಗ ಹೈಕಮಾಂಡು ಹಾಗೆ ಇತ್ತು ಮೂಡಲ್ಲಿ, ಯಾರು ಹೋಗಬೇಡಿ ಅನ್ನೋದು, ಬಾಯ್ಕಾಟ್ ಮಾಡಿಸೋದು ಕಾಂಗ್ರೆಸ್ ಹೈಕಮಾಂಡ್. ಅಲ್ಲಿ ಒಳಗಡೆ ಹೋಗಿ ಹೊರಗೆ ಬಂದು ಬಾಯಿಗೆ ಬಂದಂಗೆ ಮಾತಾಡೋದು. ಆ ಮಮತಾ ಬ್ಯಾನರ್ಜಿ ಎಂಬ ಕಿರಿಕ್ರಾಣಿ ಆನ್ಲೈನಲ್ಲಿ ಬಂದು ಅಲ್ಲೇ ಗಲಾಟೆ ಎಬ್ಬಿಸೋದು, ನನಗೆ ಮಾತಾಡೋಕೆ ಬಿಡಲಿಲ್ಲ ಅನ್ನೋದು. ಇನ್ನು ಸ್ಟಾಲಿನ್ನು ಇವೆಲ್ಲ ಇತ್ತು. ಎಲ್ಲರಿಗೂ ಈಗ ರಿಯಲೈಸ್ ಆಗಿದೆ, ನಾವು ನಮ್ಮ ಇದು ಪವರ್ಸನ್ನೆಲ್ಲ ತಗೊಂಡೋಗಿ ಕೇಂದ್ರ ಸರ್ಕಾರ ಕೊಟ್ಟು ಕೂತಾಗಿದೆ. ಕಾಸಿಲ್ಲ, ಕಬಡೆ ಇಲ್ಲ ಯಾವನ ಹತ್ರನೂ. ಹಾಗಾಗಿ ಎಲ್ಲರೂ ಹೋಗಿ ತಗೊಳ್ಳೇಬೇಕು. ನಮ್ಮ CM ಏನೋ ಕೇಳಿದ್ರಂತೆ, ರ್ಯಾಪಿಡ್ ರೈಲ್ ಒಂದು ಕೊಡಿ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಮೈಸೂರಿಗೆಲ್ಲ. ಆಮೇಲೆ ಒಂದಿನ ಮೇಕೆದಾಟು ಮಾಡಿಕೊಟ್ಬಿಟ್ಟಿದ್ರೆ ಏನು ಮಾಡೋಕ್ಕಾಗತ್ತೆ ಮೋದಿ ಕೈಲಿ? ಮೇಕೆದಾಟದು ಮಾಡೋಕ್ಕಾದರೂ BJPಯವ್ರು ಮಾಡಿಕೊಡ್ತಾರೆ ಅಂತ ನನಗೇನು ನಂಬಿಕೆ ಇಲ್ಲಪ್ಪ. ಮೇಕೆದಾಟು ರಾಜ್ಯದ ಪರವಾಗಿ ಅವರು ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ ಅಂದ್ಕೊಂಡು ತಮಿಳ್ನಾಡು ಕಡೆಗೆ ಇರ್ತಾರೆ BJPನವರು. ಕರ್ನಾಟಕದ ಕಡೆಗೆ ಇರಲ್ಲ ಅವರು. ಯಾಕಂದರೆ ಅವ್ರಿಗೆ ಗೊತ್ತು ಕರ್ನಾಟಕ ನಾವು ಕಬ್ಜಾ ಮಾಡಾಗಿದೆ, ನೀವು ಫೂಲ್ಗಳು ಓಟ್ ಹಾಕ್ತೀರಿ ಅಂತ ಅವ್ರಿಗೆ ಗೊತ್ತಾಗೋಗಿದೆ ಅವ್ರಿಗೆ. ಹಾಗಾಗಿ ಅವ್ರು ತಮಿಳ್ನಾಡು ಕಡೆಗೆ ಇರ್ತಾರೆ. ನಮಗೆ ಮಾಡಿಕೊಡ್ತಾರೇನೋ ಯಾವ ನಂಬಿಕೆಯೂ ನನಗಿಲ್ಲ. ಎಸ್, ಕಾಂಗ್ರೆಸ್ ಜೊತೆ TMC ವಿಲೀನವಾಗಲಿದೆ ಅನ್ನೋ ಸುದ್ದಿಯನ್ನು ಮಮತಾ ಬ್ಯಾನರ್ಜಿ ಅವರು ತಳ್ಳಿಹಾಕ್ಬಿಟ್ಟಿದ್ದಾರೆ. ಆದರೆ ಮಮತಾ ಬ್ಯಾನರ್ಜಿ ಅತ್ಯಾಪ್ತರು ಒಬ್ಬೊಬ್ಬರಾಗಿ ಅವರ ಕೈ ಕೊಡ್ತಾ ಇದ್ದಾರೆ. ನಿಮಗೆ ನಾನು ಬೇಕಾ, ಅಭಿಷೇಕ್ ಬ್ಯಾನರ್ಜಿ ಬೇಕಾ, ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಮಮತಾ ಬ್ಯಾನರ್ಜಿಗೆ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರು ಗಡುವು ಕೊಟ್ಟಿದ್ದಾರೆ. ಇನ್ನು ಸುಖೇಂದು ಶೇಖರ್ ರಾಯ್, ಸುಷ್ಮಿತಾ ದೇವ್ ಬೆನ್ನಲ್ಲೇ TMCಯ ಮತ್ತೊಬ್ಬ ಪ್ರಮುಖ ನಾಯಕ ಪ್ರಕಾಶ್ ಚಿಕ್ ಬರೈಕ್ ತಮ್ಮ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇದರಿಂದಾಗಿ ರಾಜ್ಯಸಭೆಯಲ್ಲಿ ಇವರ ಸಂಖ್ಯೆ 10ಕ್ಕೆ ಕುಸಿದು ಬಿಟ್ಟಿದೆ.
ಸೊ ಇದು ಹೀಗೆ ಗೊಂದಲಗಳು ಪಶ್ಚಿಮ ಬಂಗಾಳದಲ್ಲಿ ಮುಂದುವರಿತಾ ಇದೆ. ಶಿವಸೇನೆಯ ಇನ್ನೊಂದು ಕಡೆ ಉದ್ಧವ್ ಠಾಕ್ರೆ ಬಣದ 9 ಲೋಕಸಭಾ ಸದಸ್ಯರು ಹೇಳಿಲ್ವಲ್ಲ ನೀವು ಈ ತಲೆ ಅಲ್ಲಾಡಿಸಿದ್ರೆ ಸಂಸದರ ಪೈಕಿ 7 ಮಂದಿ ಏಕನಾಥ್ ಶಿಂದೆ ಕಡೆ ಸಂಪರ್ಕದಲ್ಲಿದ್ದಾರಂತೆ, ಹೊಡೆದ್ರು ಹೊಡಿಬೋದು ಪಕ್ಷ ಅಂತಿದ್ದಾರೆ. ಏನಕ್ಕೆ ಆಗ್ತಾ ಇದೆ ಇದ್ದಕ್ಕಿದ್ದಂತೆ ಇವೆಲ್ಲ? ಬಿ ಜೆ ಪಿಗೆ ರಕ್ತದ ವಾಸನೆ ಬಂದಂಗೆ ಇದೆ ಬಹುಶಃ. ಹಾಗಾಗಿ ಒಂದು ಕಡೆಯಿಂದ ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನಿಸುತ್ತೆ. ಬಿಕಾಸ್ ಅವ್ರಿಗೆ ಅಟ್ ಎನಿ ಕಾಸ್ಟ್ ಅವ್ರಿಗೆ 2/3 ಮೆಜಾರಿಟಿನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ನನಗೆ ಡೌಟ್ ಇದೆ. ಐ ಹ್ಯಾವ್ ಎ ಡೌಟ್. ಯಾಕಂದರೆ ಈಗ DMKನು ಹೆಂಗಾರು ಮಾಡಿ ಒಪ್ಪಿಸ್ಕೊಂಬಿಟ್ರೆ, TMCನ ಒಡೆದು ಎಳ್ಕೊಂಬಂದ್ಬಿಟ್ರೆ ಈ ಕಡೆಗೆ, ಅಲ್ಲಿ ಶಿಂದೆ ಬಣದ ಒಂದಷ್ಟು ಓಟ್ ಎಳೆದ್ಬಿಟ್ರೆ ಬಂದುಬಿಡುತ್ತೆ ಅವ್ರಿಗೆ ವಿಮೆನ್ಸ್ ರಿಸರ್ವೇಷನ್ ಬಿಲ್ಲು ಮತ್ತೊಂದು ಮಗದೊಂದು ಎಲ್ಲ ಪಾಸ್ ಮಾಡೋಕ್ಕೆ. ಕರೆಕ್ಟ್ ನಂಬರ್ ಬೇಕು. ನನ್ನ ಪ್ರಕಾರ ಆ ಲಾರ್ಜರ್ ಪ್ಲ್ಯಾನಲ್ಲಿ ಇವೆಲ್ಲ ನಡೀತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಮಧ್ಯಪ್ರಾಚ್ಯ ಸಂಘರ್ಷದಿಂದಾಗಿ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಏರಿಕೆಯಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಇವತ್ತೊಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. 22ರಿಂದ 30% ಎಥನಾಲ್ ಮಿಶ್ರಣವಿರುವ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕನ ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ. ಅಂದರೆ ಅರ್ಥ ನಾಳೆ ಬೆಳಗ್ಗೆಯಿಂದ ನಿಮಗೆ 30% ಪೆಟ್ರೋಲ್ ರೇಟ್ ಇಳಿಯತ್ತೆ ಅಂದ್ಕೋಬೇಡಿ. ಆ ಮೇಡಮ್ಮು ಭಾಳ ಇಂಟೆಲಿಜೆಂಟಾಗಿ ತಲೆ ಸವ್ರು ಕಳಿಸ್ತಾರೆ ನಿಮ್ಮನ್ನು. ನೀವೇನು ಭಾಳ ನಿಮಗೇನೂ ಆಗಲ್ಲ ಇದರಿಂದ. ಹೊಸ ಪದ್ಧತಿಗೊಂದಕ್ಕೆ ಎನ್ಕರೇಜ್ ಮಾಡೋಕ್ಕೆ ಒಂದು ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ. ಮತ್ತು ಆ ಪೆಟ್ರೋಲ್ ಎಲ್ಲ ಕಡೆ ಲಭಿಸೋದು ಇಲ್ಲ, ಅದು ಲಭಿಸುವ ಹಂತಕ್ಕೆ ಬರಬೇಕು. ಅದರದ್ದು ಎಫಿಷಿಯನ್ಸಿ ಎಲ್ಲ ಇದೆಲ್ಲ ಆಗಿದೆ ಹೇಳ್ತೀನಿ. ಲಭಿಸುವ ಹಂತಕ್ಕೆ ಬರಬೇಕು. ಅದರದ್ದೇ ಆದ ಪಂಪ್ಗಳು ಬರಬೇಕಾಗತ್ತೆ. ಮತ್ತು ಕೆಲವು ಎಂಜಿನ್ ಮಾಡಿಫಿಕೇಷನ್ಸಲ್ಲಿ ಎಂಜಿನ್ ಮ್ಯಾನುಫ್ಯಾಕ್ಚರರ್ಸು ಮಾಡಿಕೊಡ್ತಾರೆ. ಅದನ್ನು ಮಾಡಿಫಿಕೇಷನ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ, ಹೊಸ ಗಾಡಿಗಂತೂ ತರ್ತಾರೆ. ಅದನ್ನು ಎರಡಕ್ಕೂ ಆಗೋ ಥರ ಕಂಪ್ಯಾಟಬಿಲಿಟಿನ ತೊಗೊಂಬರ್ತಾರೆ. ಏನು 22-30% ಅಂದರೆ E22 ಅಂದರೆ 22%, E23 ಫ್ಯೂಯಲ್ ಅಂದರೆ 23%, E26 ಅಂದರೆ 26%. ಹೀಗೆ ಮಿಕ್ಸ್ ಮಾಡಿರೋಂತಹ ಪೆಟ್ರೋಲ್ ಅದು ಅಂತ. ಅದಕ್ಕೆ ನಿಮ್ದು ಆ ಮೆಷಿನ್ ಮೇಲೆ ಇನ್ಮೇಲೆ ಇರುತ್ತೆ E23, E24, E26 ಅಂತ ಇರುತ್ತೆ. ನೀವು ಅದನ್ನು ನೋಡ್ಕೋಬೋದು ಬೇಕಾದ್ರೆ ನಿಮಗೆ ಬೇಕಾಗಿದ್ದ ಥರದಲ್ಲಿ. ಇದನ್ನು ಯಾಕೆ ಮಾಡ್ತಾರೆ ಅಂತಂದರೆ 1% ಅಷ್ಟು ಹೆಚ್ಚು ಕಡಿಮೆ ನಮ್ಮದು ಹೊರಗಡೆಯಿಂದ ತರ್ತಿರೋ ತೈಲ ನಾವು ಕಡಿಮೆ ಮಾಡಿದ್ರೆ ನಮಗೆ $20 ಮಿಲಿಯನ್ ಏನೋ ಉಳಿಯುತ್ತೆ. 1% ಕಡಿಮೆ ಮಾಡಿ 1%. ಓಕೆ ನಿಮಗೆ ಹಾಗಾಗಿ ಐಡಿಯಾ ಸರ್ಕಾರದ್ದು ಏನು ಅಂದರೆ, ಒಂದು ಕಡೆ ಎಥನಾಲ್ ಮಿಶ್ರಣದನ್ನು ತಂದು ನಾವು ಹೊರಗಡೆಯಿಂದ ತರಬೇಕಾದ ಡಿಪೆಂಡೆನ್ಸಿ ಅವಲಂಬನೆ ಏನಿದೆ ಅದನ್ನು ಇಳಿಸೋದು, ಆ ಮೂಲಕ ವಿದೇಶಿ ವಿನಿಮಯ ಅಮೂಲ್ಯವಾದದ್ದನ್ನು ಕಾಪಾಡಿಕೊಳ್ಳೋದು. ಯಾಕಂದರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ IT ಸೆಕ್ಟರಲ್ಲಿ ಬರ್ತಾ ಇದ್ದಿದ್ದು ರೆವಿನ್ಯೂನು ಬರುತ್ತೋ ಇಲ್ವೋ ಡೌಟ್ ಇದೆ ಫಾರಿನಿಂದ ನಮಗೆ, ಅಮೆರಿಕಾ ಈ ಕಡೆಯಿಂದ. ಯಾಕಂದರೆ ಎಲ್ಲ AI ಬರ್ತಾ ಇದೆ. ಹಾಗಾಗಿ ನಮಗೆ ಆ ರೆವಿನ್ಯೂನು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಏನಾಗುತ್ತೋ ಅನ್ನೋದು ಆಮೇಲೆ. ಇನ್ನೊಂದು ಕಡೆಯಿಂದ ಎಲೆಕ್ಟ್ರಿಕ್ ಇದನ್ನು ಉತ್ತೇಜನ ಕೊಡ್ತಾ ಹೋಗೋದು. ಹಾಗಾಗಿ ಒಂದು ಅರ್ಧಕ್ಕಾರು ಇಳಿಸ್ಕೋಬೇಕು, ನಮ್ಮದೇ ಒಂದಷ್ಟು ಪ್ರೊಡಕ್ಷನು ಎಲ್ಲ ಸೇರಿಸಿ ಮಾಡಬೇಕು ಅಂತ ಏನೋ ಒಂದು ಪ್ಲ್ಯಾನಲ್ಲಿದ್ದಾರೆ. ಆ ಪ್ರಕಾರದಲ್ಲಿ ಮಾಡ್ತಿದ್ದಾರೆ. ಸೊ ಬಹು ಸಹಜವಾಗಿ ಈ ಇಳಿಸಿರೋದು ನಿಮಗೆ ನಾಳೆಯಿಂದ ಸಿಕ್ಕಿಬಿಡಲ್ಲ. ಏನು ಆಸೆಗೆಲ್ಲ ಓಡೋಗ್ಬಿಡ್ಬೇಡಿ. ನಮ್ಮಲ್ಲಿ $2 ಪೆಟ್ರೋಲ್ ಮಧ್ಯರಾತ್ರಿಯಿಂದ ಜಾಸ್ತಿ ಅಂದ ತಕ್ಷಣ ಏನು 8-9 ಕಿಲೋಮೀಟ್ರ್ ಕ್ಯೂ ನಿಂತ್ಕೊತೀರಲ್ಲ, ಟನ್ ಅಂತ ಹೊಡ್ಕೊಂಡು ಇದನ್ನು ಯಾವ್ದನ್ನ ಟ್ಯಾಂಕನ್ನು ಏನೊಂದು 2000 ಲೀಟ್ರ್ ತುಂಬಿಸ್ಕೊಂಬಿಡೋರ ಥರ ಆ ರೀತಿ ಮಾಡಿಗಿಡಕ್ಕೆ ಹೋಗ್ಬಿಡ್ಬೇಡಿ ಯಾರೂ. ಏನೂ ಬರೋಲ್ಲ ಅದು ಕೈಗೆ. ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸ್ಟಾರ್ಟ್ ಆಗಿದೆ ಈಗ. ಇದು ಪ್ರಶ್ನೆ ಇರೋದು ಬಹುಜನರದ್ದು, ಇದನ್ನು ಹಾಕೋಬಿಟ್ರೆ ಎಂಜಿನ್ ಹಾಳಾಗ್ಬಿಡುತ್ತೆ, ಸೀಸ್ ಆಗೋಗ್ಬಿಡುತ್ತೆ, ಕಂಪ್ಯಾಟಬಿಲಿಟಿ ಇರಲ್ಲ ಅಂತ. ನೋ, ಯು ಆರ್ ರಾಂಗ್. ವೈಜ್ಞಾನಿಕವಾಗಿ ಇದು ಪ್ರೂವ್ ಆಗಿರೋಂತಹ ತಂತ್ರಜ್ಞಾನ. ಬ್ರೆಜಿಲ್ನಲ್ಲಿ ಇದನ್ನು 20 ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ. ಏನು ನೀವೇನು ಫಸ್ಟ್ ಅಲ್ಲ ಈ ಪ್ರಪಂಚಕ್ಕೆ ಇದನ್ನು. ಬ್ರೆಜಿಲ್ ಇಸ್ ದ ಲಾರ್ಜೆಸ್ಟ್ ಗ್ರೋಯರ್. ಅವರು ಏನರಲ್ಲಿ ಶುಗರ್ ಕೇನ್ ಆ್ಯಂಡ್ ಅದರಲ್ಲಿ ಅವರು ಎಥನಾಲ್ ಪ್ರೊಡಕ್ಷನಲ್ಲೂ ಹೈ ಇದ್ದಾರೆ. ಹಾಗಾಗಿ ಅವರು ಅದನ್ನು ಆವಾಗಲಿಂದ ಮಾಡ್ಕೊಂಬಂದಿದ್ದಾರೆ. ಅಲ್ಲಿ ಏನೂ ಆಗಿಲ್ಲ. ಹಾಗಾಗಿ ಅವ್ರಿಗಾಗಿಲ್ಲ ಅಂದಮೇಲೆ ನಿಮಗೂ ಆಗಲ್ಲ. ಇನ್ನು ಎಥನಾಲ್ ಮಿಕ್ಸ್ ಮಾಡೋದ್ರಿಂದ ಲಾಭ ಏನಪ್ಪ ಹಾಗಾದರೆ ಅನ್ನೋ ಪ್ರಶ್ನೆ ಕೇಳಿದ್ರೆ, ವಿದೇಶದಿಂದ ತರುವುದನ್ನು ಕಡಿಮೆ ಮಾಡುವುದು, B ಆ ಮೂಲಕ ನಮ್ಮ ವಿದೇಶಿ ವಿನಿಮಯವನ್ನು ಉಳಿಸಿಕೊಳ್ಳುವುದು, C ಎಥನಾಲನ್ನು ಮಿಕ್ಸ್ ಮಾಡೋದ್ರಿಂದ ಸ್ಥಳೀಯವಾಗಿ ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ಬೆಳೆಯುವ ರೈತರಿಗೆ ಒಂದಿಷ್ಟು ನೆರವಾಗುವುದು ಅಷ್ಟು. ರಾಜ್ಯ ಸರ್ಕಾರ ತನ್ನ ಪ್ರಕಟಿತ ನೀತಿಯ ಪ್ರಕಾರದಲ್ಲೇ PGವರೆಗೆ, ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೆ ಮಕ್ಕಳಿಗೆ ಬಸ್ ಪಾಸ್ ಕೊಡೋ ಆದೇಶವನ್ನು ಹೊರಡಿಸಿದೆ.
ನಿಮಗೆಲ್ಲ ಸಿಕ್ಕತ್ತೆ, ಯಾವುದೇ ಸಮಸ್ಯೆ ಇಲ್ಲ. ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಎಲ್ಲಿಂದನಾದರೂ ಆನ್ಲೈನಲ್ಲಿ ಅರ್ಜಿನ ಹಾಕ್ಕೋಬೋದು. ಒಂದು ವೇಳೆ ಈಗಾಗಲೇ ಯಾರು ಪಾಸ್ ತೊಗೊಂಡ್ಬಿಟ್ಟಿದೆ ಅದನ್ನು 15 ದಿನದಲ್ಲಿ ರೀಫಂಡು ಕೊಡ್ತಾರಂತೆ. ನಾಳೆಯಿಂದಾನೇ ನೀವು ಇದನ್ನು ತರಬಹುದು, ಪಡ್ಕೋಬಹುದು. ಇದು ನೆರೆ ರಾಜ್ಯಕ್ಕೆ, ನಮ್ಮ ರಾಜ್ಯದಿಂದ ಹೋಗ್ತಿರೋ ಮಕ್ಕಳಿಗೂ ಅನ್ವಯಿಸುತ್ತೆ. ಆಲ್ ರೈಟ್, ಸೊ ಬಿ ಹ್ಯಾಪಿ. ಎಲ್ಲರೂ ಫ್ರೀ ಅಂದ ಮೇಲೆ ಹ್ಯಾಪಿ, ಫ್ರೀ ಎಲ್ಲ ಫ್ರೀ. ಫಿಫಾ ಫುಟ್ಬಾಲ್ ವಿಶ್ವಕಪ್ ಟೂರ್ನಿಗೆ ಕ್ಷಣಗಣನೆ ಆರಂಭ ಆಗಿದೆ. ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ 3 ದೇಶಗಳು ಮೆಕ್ಸಿಕೋ, ಕೆನಡಾ, ಅಮೆರಿಕ ಜಂಟಿ ಆತಿಥ್ಯ. 3 ದೇಶದಲ್ಲೂ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ. ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 10:30ರಿಂದ ಶುರು. ಮೊದಲ ಪಂದ್ಯದಲ್ಲಿ ಮೆಕ್ಸಿಕೋ, ಸೌತ್ ಆಫ್ರಿಕಾ ಸೆಣಸುತ್ತವೆ. ಈ ಸರಿಯ ಫಿಫಾನಲ್ಲಿ ಅಮೆರಿಕದಲ್ಲಿ ವಿಪರೀತ ಗೋಜಲ್ಗಳು, ಅಲ್ಲಿ ಐಲ್ದೋರೆ ಅಂತ ಮಾಡೋ ತೀರ್ಮಾನಗಳಿಗೆ. ಬಟ್ ನೋಡೋಣ ಏನೇನಾಗುತ್ತೆ. ಮೆಸ್ಸಿ, ರೊನಾಲ್ಡೋ, ಲ್ಯಾಮಿನ್ ಯಮಾಲ್, ಎಂಬೆಪೆ ಎಲ್ಲರೂ ಆಡ್ತಾ ಇದ್ದಾರೆ. ದಿ ಬೆಸ್ಟ್ ಪ್ಲೇಯರ್ಸು. ಕೆಲವು ಯಂಗ್ಸ್ಟರ್ಸು ತುಂಬ ಚೆನ್ನಾಗಿ ಆಡೋರು ಬಂದಿದ್ದಾರೆ. ಸಮ್ ಆಫ್ ದೆಮ್ ಯುರೋಪಿಯನ್ ಫುಟ್ಬಾಲಲ್ಲಿ ಭಾಳ ಅದ್ಭುತವಾದ ಪ್ರದರ್ಶನ ಕೊಟ್ಟಿದ್ದಾರೆ, ಅವರೆಲ್ಲ ಬಂದಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಆಂಧ್ರ ಪ್ರದೇಶದ DCM ಪವನ್ ಕಲ್ಯಾಣ್ ಒಂದು ಕಾಲದಲ್ಲಿ ನಕ್ಸಲೈಟ್ ಆಗೋದಕ್ಕೆ ಮುಂದಾಗಿದ್ದರಂತೆ. ಅದನ್ನು ಅವರೇ ಹೇಳ್ಕೊಂಡಿದ್ದಾರೆ ಒಂದು ಇಂಟರ್ವ್ಯೂನಲ್ಲಿ. ನಂಗೆ 17ರಿಂದ 21 ವರ್ಷ ಇದ್ದಾಗ ನಾನು ಸಮಾಜದಲ್ಲಿ ಆಗ್ತಾ ಅನ್ಯಾಯಗಳ ವಿರುದ್ಧ ಸಿಡಿದೆದ್ದಿದ್ದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಆ ಏಜಲ್ಲಿ ಭಾಳ ಹುಡುಗರುಗಳಿಗೆ ಬಂದಿರೋ ಥಾಟ್ಸು. ಓಕೆ, ಎಲ್ಲ ತುಂಬ ಹುಡುಗರಿಗೆ ಬಂದಿರುತ್ತೆ ಆ ಏಜಲ್ಲಿ ಥಾಟ್ಸ್. ಅದು ಆ PUCಯಿಂದ ಡಿಗ್ರಿವರೆಗಿನ ಇದದು ಬಂದಿರುತ್ತೆ. ಅದ್ರಲ್ಲಿ ಕೆಲವರು ನಿಜವಾಗ್ಲೂ ಡ್ರಿಫ್ಟ್ ಆಗಿ ಆ ಕಡೆಗೆ ಹೋಗ್ತಾರೆ. ಕೆಲವರು ಹೋಗಿ ಗೋಡೆ ಮುಟ್ಬಿಟ್ಟು ಬಂದಂಗೆ ಟಚ್ ಮಾಡಿಬಿಟ್ಟು ಆಚೆ ಓಡ್ ಬಂದ್ಬಿಟ್ಟಿರ್ತಾರೆ. ಕೆಲವರು ಅವರೇ ಆಚೆ ಹೋಗಿರ್ತಾರೆ, ಅದು ನಮಗೆ ಸರಿ ಹೋಗಲ್ಲ ಅನ್ನೋ ಥರದಲ್ಲಿ. ಹಾಗಾಗಿ ಅದು ಕೊನೆಗೆ ಚಿರಂಜೀವಿ ಅವ್ರ ಅಣ್ಣ ಮನವೊಲಿಕೆ ಮಾಡಿದ್ರಂತೆ. ಹೇಳಿ ನೋಡಿದೆ ಅದನ್ನು. ತಮಿಳುನಾಡಿನ ಮುಖ್ಯಮಂತ್ರಿ ನಾಳೆ ಮೂಕಾಂಬಿಕಾ ದೇವಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ 12ರಿಂದ 5 ಗಂಟೆವರೆಗೂ ಅಲ್ಲಿ ದರ್ಶನ ಎಲ್ಲ ನಿಷೇಧ. ಭಕ್ತರಿಗೆ ಯಾರು ದೇವಸ್ಥಾನದ ಹತ್ರ ಸೇರಬೇಡಿ, ಡ್ಯಾಶ್ ಅಂತೆಲ್ಲ ಪೊಲೀಸ್ನವ್ರು ಹೇಳಿದ್ದಾರೆ. ಬಿಗಿ ಬಂದೋಬಸ್ತ್ ಮಾಡಿದ್ದೀವಿ ಎಂದಿದ್ದಾರೆ. ಮತ್ತು ಅವ್ರದ್ದು ಇನ್ಯಾವುದೂ ಕಾರ್ಯಕ್ರಮ ಇಲ್ಲ. ದರ್ಶನ ಮಾಡ್ಕೊಂಡು ಬೆಂಗಳೂರಿಗೆ ವಾಪಸ್ ಬಂದು ಅಲ್ಲಿಂದ ಚೆನ್ನೈಗೆ ಹೋಗ್ತಾ ಇರ್ತಾರೆ.